GNS ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ ಖಂಡಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಎಕ್ಸ್ರೇ ಯಂತ್ರ ಮತ್ತು ಪ್ರಯೋಗಾಲಯ ಉಪಕರಣ ಸರಿಪಡಿಸಲು ಒತ್ತಾಯ. ಡಿಸೆಂಬರ್ 10ರಂದು ವಿಧಾನ ಪರಿಷತ್ ಚುನಾವಣೆಗೆ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದ ತಹಶೀಲ್ದಾರ್. ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷರಾಗಿ ಅಶೋಕ್ ಹಾರ್ನಳ್ಳಿ ಅವರನ್ನು ಚುನಾಯಿಸಲು ರಂಗನಾಥ್ ಮತ್ತು ನಂಜುಂಡಸ್ವಾಮಿ ಮನವಿ. ಗಣಪತಿ ದೇವಸ್ಥಾನಕ್ಕೆ ಐವಿ ಹೆಗಡೆ ಮತ್ತು ಕಿರಣ್ ಅವರಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಕೊಡುಗೆ. ಈಗ ಸುದ್ದಿಯ ವಿವರ. ಸಾಗರ ಆಸ್ಪತ್ರೆಯಲ್ಲಿನ ಎಕ್ಸ್ರೇ ಯಂತ್ರ ಹಾಳಾಗಿರುವುದು, ಪ್ರಯೋಗಾಲಯದ ಉಪಕರಣಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದು ಖಂಡಿಸಿ ಗುರುವಾರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಉಪವಿಭಾಗೀಯ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿ ಸಿವಿಲ್ ಸರ್ಜನ್ ಡಾಕ್ಟರ್ ಪ್ರಕಾಶ್ ಭೋಸ್ಲೆ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಮಿತಿಯ ಜಿಲ್ಲಾ ಸಂಚಾಲಕ ಪರಮೇಶ್ವರ್ ದೂಗೂರ್, ಮೊನ್ನೆ ಕೂಡ DHO ಆಫೀಸ್ಗೆ ಕೂಡ ನಾನು ಹೋಗಿ ಬಂದೆ. ಸುರ್ಗಿಯಾಳಿ ಅವರ ಹತ್ರ ಕೂಡ ಮಾತಾಡಿದಾಗ ಅವರು ಕೂಡ ಅದನ್ನ ಹೇಳಿದ್ರು, ಏನ್ ಸರ್ ಇದು ಇಲ್ಲಿ ಎಕ್ಸ್ರೇ ಹಾಳಾಗಿದೆ, 3 ತಿಂಗಳಾಯ್ತು, ಲ್ಯಾಬ್ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ನಾವು ಇಲ್ಲಿ ಸರ್ಕಾರಕ್ಕೆ ಹೇಳಿದ್ದೇವೆ, ಇಲ್ಲಿನ ಏನು ಮಂತ್ರಿಗೆ ಕೂಡ ಹೇಳಿದ್ದೇವೆ, ಈಶ್ವರಪ್ಪನವರು ಉಸ್ತುವಾರಿ ಮಂತ್ರಿಗಳು ಕೂಡ ಹೇಳಿದ್ದೇವೆ, ಆದ್ರೂ ಕೂಡ ಬೇಜಾಬ್ರಿತನ ಮಾಡ್ತಾ ಇದ್ದಾರೆ. ಮಾಡ್ತಾ ಇಲ್ಲ, ನಾವೇನ್ ಮಾಡೋದು ಅಂತಕ್ಕಂಥ ಮಾತನ್ನು ಕೂಡ DHO ಕೂಡ ಹೇಳ್ತಾರೆ. ಆದ್ರೆ ಈ ಜನಪ್ರತಿನಿಧಿಗಳು ವೋಟ್ ಅನ್ನ ತೆಗೆದುಕೊಂಡು ಜನರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ಯಾವ ನ್ಯಾಯ? ಮುಖ್ಯ ನಾವು ಇವತ್ತು ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಹಕ್ಕೊತ್ತಾಯಗಳನ್ನ ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲವೂ ತಕ್ಷಣ ಕೂಡ ಆಗ್ಬೇಕು. ಏನು ನಾವು ಬೇಡಿಕೆಯನ್ನ ಇಟ್ಕೊಳ್ತಾ ಇದ್ದೇವೆ, ಹಕ್ಕೊತ್ತಾಯಗಳನ್ನ ಮಾಡ್ತಾ ಇದ್ದೇವೆ, ಇದು ತಕ್ಷಣ ಕೂಡ ಮಾಡಬೇಕಾಗಿದೆ. ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ದಾರೆ, ಅವರು ಕೂಡ ಸಾಗರ ಎಲ್ಲಿದೆ ಅಂತ ಕೂಡ ಗೊತ್ತಿದೆಯಲ್ಲ ಕೂಡ ಗೊತ್ತಿಲ್ಲ. ಆದ್ರೆ ಇಲ್ಲಿ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದು ಮೀಟಿಂಗ್ ಕೂಡ ಮಾಡಬೇಕು, ಅಧಿಕಾರಿಗಳ ಮೀಟಿಂಗ್ ಕೂಡ ಮಾಡಬೇಕು. ಇಲ್ಲಿ ಏನೇನು ಸವಲತ್ತು ಇದೆ, ಸೌಕರ್ಯ ಇದೆ ಅಂತಕ್ಕಂಥದ್ದನ್ನು ಕೂಡ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಆದ್ರೆ ಅವರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ಮೀಟಿಂಗ್ ಅನ್ನು ಕೂಡ ಮಾಡಿಲ್ಲ. ಈ ಆಸ್ಪತ್ರೆಯಲ್ಲಿ ಏನಿದೆ ಅಂತ ಕೂಡ ಅವರು ಇವತ್ತಿಗೂ ಕೂಡ ಏನು ಹೇಳಿಲ್ಲ. ಶಾಸಕರು ಕೂಡ ಅಷ್ಟೇ ಯಾವುದೇ ರೀತಿಯ ಇಲ್ಲಿಯ ಏನು ಸೌಕರ್ಯ ಬಗ್ಗೆ ಕೂಡ ಅವರು ಇವತ್ತಿಗೂ ಕೂಡ ಗಮನ ಹರಿಸಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸ್ನೇಹಿತರೆ, ಕೋವಿಡ್ ಸಂದರ್ಭದಲ್ಲಿ ಅನೇಕರು ಎಸಿಯವರು ಇರ್ತಾರೆ, ಶಾಸಕರು ಇರ್ತಾರೆ, ಇಲ್ಲಿನ ಮೆಂಬರ್ಗಳು ಕೂಡ ಇರ್ತಾರೆ. ಇದುವರೆಗೂ ಕೂಡ ಆರೋಗ್ಯ ರಕ್ಷಾ ಸಮಿತಿ ಕೂಡ ಮೀಟಿಂಗ್ ಕೂಡ ಇಲ್ಲಿ ಆಗಿಲ್ಲ. ಇಲ್ಲಿ ಅವ್ಯವಹಾರಗಳು ಕೂಡ ಆಗ್ತಾ ಇದೆ. ಇಲ್ಲಿ ಅವ್ಯವಹಾರ ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಆ ತರದ ಅವ್ಯವಹಾರ ಕೂಡ ಆಗ್ತಾ ಇದೆ. ಈ ಕೂಡಲೇ ಎಲ್ಲರೂ ಕೂಡ ಮೀಟಿಂಗ್ ಅನ್ನ ಕರೆದು ಸರಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ಅನೇಕರು ಇಲ್ಲಿ ಬಡವರನ್ನ ಕೆಲಸಕ್ಕೆ ತಗೊಂಡ್ರು. 20,000 ಕೊಡ್ತೀವಿ, 15,000 ಕೊಡ್ತೀವಿ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಪ್ರೈವೇಟ್ ಹುಡುಗರನ್ನ ತೆಗೆದುಕೊಂಡು ಮ್ಯಾನ್ ಪವರ್ ಏಜೆನ್ಸಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ತೆಗೆದುಕೊಂಡು ಅವ್ರಿಗೂ ಕೂಡ ಸರಿಯಾದ ರೀತಿ ಸಂಬಳವನ್ನ ಕೊಡದೇ ಇರ್ತಕ್ಕಂಥ ಇದು. ಇವತ್ತು ಇಂಥ ಭ್ರಷ್ಟ ಸರ್ಕಾರ, ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇವತ್ತು ಇಲ್ಲಿ ಇಟ್ಕೊಂಡಿದ್ದಾರೆ. ಸರಿಯಾದ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರೆ ಅವರನ್ನು ಕೂಡ ಟ್ರಾನ್ಸ್ಫರ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ಮಂತ್ರಿಗಳು, ಶಾಸಕರುಗಳು ಇಲ್ಲಿಯ ನಿರ್ಲಕ್ಷ್ಯವನ್ನು ನಾವು ಖಂಡಿಸಿ ಹಕ್ಕೊತ್ತಾಯವನ್ನ ಕೂಡ ಮಾಡ್ತಾ ನಮ್ಮ ಎಲ್ಲ
ಕೂಡ ಎಲ್ಲ ಇದನ್ನ ಟೆಸ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಕೆಲವು ಡಾಕ್ಟರ್ಗಳು ಸಂಪೂರ್ಣ ಪ್ರೈವೇಟ್ಗೆ ಹೋಗಿ ಮಾರಿ ಹೋಗಿದ್ದಾರೆ. ಆದ್ರೆ ಮತ್ತೊಂದು ಇಲ್ಲಿ ಏನು ಆ ಡಾಕ್ಟರ್ಸ್ ಇದ್ದಾರೆ ಪ್ರೈವೇಟ್ ಶಾಪ್ಗಳನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾರು ಕೂಡ ನೋಡೋದಿಲ್ಲ, ಯಾಕಂದ್ರೆ ತರಾತುರಿಯಲ್ಲಿ ಇರ್ತಾರೆ, ತಕ್ಷಣ ಬರೋದು, ಯಾರನ್ನು ಕೂಡ ಮೈ ಮುಟ್ಟಲ್ಲ, ಏನಿಲ್ಲ, ಹಂಗೆ ತರಾತುರಿ ಇರ್ತಾರೆ, ಬಿಂದು ಓಡ್ತಾರೆ. ಆ ಟೈಮ್ 12:30 ಆದ ತಕ್ಷಣ 12:30 ಆದ 1 ಗಂಟೆ ಆದ ತಕ್ಷಣ ಪ್ರೈವೇಟ್ ಹೋಗ್ತಾರೆ. ಮತ್ತೆ ಪ್ರೈವೇಟ್ ಬರ್ತೀನಿ ಹೇಳ್ತಾರೆ, ಅಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ ಪ್ರೈವೇಟ್ ನಲ್ಲಿ ಕೂಡ. ಹೀಗೆ ಇಲ್ಲಿ ಯಾರು ಕೂಡ ಡಾಕ್ಟರ್ ಇರೋದಿಲ್ಲ. ಕೆಲವು ಡಾಕ್ಟರ್ ಇದ್ದಾರೆ, ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ಡಾಕ್ಟರ್ ಮಾತ್ರ ಇಲ್ಲಿ ಬೇರೆ ಉಳ್ಕೊಂಡು ಅವರು ಪ್ರೈವೇಟ್ ಸಂಸ್ಥೆಗಳನ್ನ. ಪುರಸಭೆ ಮಾಜಿ ಸದಸ್ಯ ಹಾಗೂ ಹಿರಿಯ ಕಾಂಗ್ರೆಸ್ಸಿಗ ಮಹಮ್ಮದ್ ಕಾಸಿಂ ಮಾತನಾಡಿ, ವ್ಯವಸ್ಥೆ ಆಗಿದೆ ಅಂತಕ್ಕಂಥ ಮಾತು ಅಕ್ಷರಶಃ ಸತ್ಯ. ಕಾರಣ ಪ್ರತಿಯೊಬ್ಬರು ಬಂದು ಹೇಳ್ತಾ ಇರ್ತಾರೆ, ಅಲ್ಲಿ ಹೋದ್ವಿ, ಅಲ್ಲಿ ಹೀಗೆ ಹೇಳ್ತಾರೆ, ಬರ್ಕೊಡ್ತಾರೆ. ಅದು ಏನು ಹೇಳಿರಲ್ಲ ದೂಗರವರು, ಕಾರಣ ಸತ್ಯ. ಆದರೆ ಈ ವ್ಯವಸ್ಥೆಯನ್ನು ಸರಿಪಡಿಸೋರು ಯಾರು ಅಂತಕ್ಕಂಥ ಒಂದು ಮೂಲ ಪ್ರಶ್ನೆ ಅಂತ ಹೇಳಿದ್ರೆ, ಇಲ್ಲ ನಗರಸಭೆ ಅಧ್ಯಕ್ಷರು, ಅವಾಗ ಇಲ್ಲೊಬ್ಬರು ಹಾಸ್ಪಿಟಲ್ ಕಮಿಟಿ ಸದಸ್ಯರಾಗಿರ್ತಾರೆ, ಅಧ್ಯಕ್ಷರು, ಶಾಸಕರು ಅಧ್ಯಕ್ಷರಾಗಿರ್ತಾರೆ. ಇದೆಲ್ಲದನ್ನು ಊರಿನ ಸಮಸ್ಯೆಯನ್ನ ಅವರ ಡಾಕ್ಟರ್ಗಳ ಮುಖ್ಯ ಸಂಪರ್ಕದಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಅದು ತಿಂಗಳಿಂದ ನಡೆಸ್ತಾರೋ 15 ದಿವಸಕ್ಕೆ ನಡೆಸ್ತಾರೋ ಗೊತ್ತಿಲ್ಲ. ಇಲ್ಲಿನ ಲೋಪದೋಷಗಳು ಊರಿನ ಜನಪ್ರತಿನಿಧಿಯಾದಂತಹ ನಗರಸಭೆಯ ಅಧ್ಯಕ್ಷರು, ಕೌನ್ಸಿಲರ್ಗಳು ಅವರು ಅಧ್ಯಕ್ಷರಿಗೆ ಹೇಳ್ತಾರೆ, ಅಧ್ಯಕ್ಷರು ಈ ಸಭೆಯಲ್ಲಿ ಬಂದು ಹೇಳ್ತಾರೆ. ಅದನ್ನು ಬಿಟ್ಟರೆ ಬೇರೆ ವ್ಯವಸ್ಥೆಯನ್ನು ಸರ್ಕಾರದ ಮಂತ್ರಿಗಳು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ, DNT ಬರ್ತಾರೆ, ಯಾರು ಬರಲ್ಲ. ಆದರೆ ಊರಿನ ಸಮಸ್ಯೆಯನ್ನು ಊರಿನ ಜನಪ್ರತಿನಿಧಿಗಳು ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಆದರೆ ಹೇಳಿದ ಹಾಗೆ 3 ತಿಂಗಳಾದ ಎಕ್ಸ್ರೇ ಮಿಷನ್ ಹೋಗಿ ಅವ್ರು ಎಲ್ಲಿಗೆ ಹೋಗ್ಬೇಕು? ಸಾಮಾನ್ಯ ಬಡವರು, ಸಾಮಾನ್ಯ ಜನರು, ಅವರಿಗಾಗಿರ್ತಕ್ಕಂತಹ ಹಾಸ್ಪಿಟ್ಲ್, ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದು. ಆಮೇಲೆ ಇವತ್ತು ಕೋವಿಡ್ ಮತ್ತೊಂದು ಇವರೇ ICU ಆಗ್ಬಿಟ್ಟಿದ್ದಾರೆ. ಅಂದರೆ AC ರೂಮಲ್ಲಿ ಇರೋರು ICU ರೂಮಲ್ಲಿ ಕೂತ್ಕೊಂಡು ಮೀಟಿಂಗನ್ನು ಮಾಡ್ತಾರೆ. ಆದರೆ ವ್ಯವಸ್ಥೆ ಏನಪ್ಪಾ ಅಂತ ಹೇಳಿದ್ರೆ ದಿನನಿತ್ಯ ಎಲ್ಲ ಕಡೆಗೂ ಹದಗೆಟ್ಟು ಹೋಗಿದೆ. ಇದರ ಪ್ರಶ್ನೆ ಮಾಡೋರು ಯಾರು ಅಂತಕ್ಕಂಥ ಮಾತನ್ನ ಬಂದಾಗ ಯಾರು 4 ಜನ ಈ ಥರ ಮಾಡಿದರೆ ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಅವ್ರು ಆ ದೂಗೂರಿಗೇನು ಬೇರೆ ಕೆಲಸ ಇಲ್ಲ, ದಲಿತ ಸಂಘ ಸಮಿತಿಯವ್ರಿಗೆ ಬೇರೆ ಕೆಲಸ ಇಲ್ಲ. ಹಾಗಾದ್ರೆ ಬೇರೆ ಜನಪ್ರತಿನಿಧಿಗಳು ಇಲ್ವಾ? ಹಾಗೆ ಎಲ್ಲ ವ್ಯವಸ್ಥೆನೂ ಕೂಡ ಯಾರು ಒಬ್ಬರಿಂದ ಸರಿ ಮಾಡ್ಸೋಕ್ಕಾಗಲ್ಲ. ಆದರೆ 4 ಜನ ಕೈ ಜೋಡಿಸಿದ್ರೆ ಇಲ್ಲಿನ ಕುಂದುಕೊರತೆಗಳನ್ನು ಡಾಕ್ಟರ್ಗಳು ಹೇಳ್ತಾರೆ, ಶಾಸಕರಿಗೆ ಹೇಳ್ತಾರೆ. ಶಾಸಕರು ಯಾರಿಗೆ ಹೇಳಬೇಕು? DHO ಹೇಳಬೇಕು ಅಥವಾ ಆರೋಗ್ಯ ಮಂತ್ರಿಗಳಿಗೆ ಹೇಳಬೇಕು, ಎಲ್ಲರಿಗೂ ಹೇಳ್ತಾರೆ. ಆದರೆ ವ್ಯವಸ್ಥೆ ಅಲ್ಲಿಂದ ಇಲ್ಲಿಗೆ ಬರಬೇಕಲ್ಲ, ಅದು ಅಲ್ಲಿಗೆ ಶಿವಮೊಗ್ಗಕ್ಕೆ ಕಟ್ಟಾಗ್ಬಿಡುತ್ತೆ. ಆದರೆ ಇಲ್ಲಿ ವ್ಯವಸ್ಥೆ ಈ ಥರದ್ದು ಒಂದು ವ್ಯವಸ್ಥೆ. ಅದು ನಿನ್ನೆ ಒಂದು ವಾಟ್ಸಪ್ಪಲ್ಲಿ ಒಂದು ವ್ಯವಸ್ಥೆ ಇದು ಬಂತು ಡಾಕ್ಟ್ರೆ, 118 ಸಮಸ್ಯೆ ಯಾರೋ ಮಾತಾಡ್ತಾ ಇದ್ದಾನೆ ಒಬ್ಬರು ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು ಓನರಿಗೆ. ಶಿವಮೊಗ್ಗ ಜಿಲ್ಲೆದೇ ಕಥೆ ಅದು, ಈಗ ಬೇಕಾದ್ರೆ ಯಾರು ನೋಡ್ಬೋದು. ಅವ್ರು ಏನ್ ಹೇಳ್ತಾರೆ, ಈ ಥರ ಪೇಷಂಟ್ ಇದ್ದಾರೆ, ಏನು ಮಾಡೋದು ಅಂತ. ಇಲ್ಲಪ್ಪ ಈ ಥರ ಹಾಸ್ಪಿಟ್ಲಿಗೆ ಕರ್ಕೊಂಬ, ನನಗೆ ಎಷ್ಟು ಕೊಡ್ತೀರಿ? 5,000 ರೂಪಾಯಿ ಓಪನ್ ಆಗಿ ಹೇಳ್ತಾರೆ, ಆಯ್ತಾ? ಮತ್ತೆ ಬಿಲ್ಲಲ್ಲಿ 10%. ಈ ಥರದ ವ್ಯವಸ್ಥೆ 118 ಡ್ರೈವರ್ ಅಂತ ಹೇಳಿ ಅವರು ಹೇಳಿ ಒಬ್ಬ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲ್ ಅವರಿಗೆ ಮಾತಾಡ್ತಾರೆ. ಈ ಥರದ ಒಂದು ವ್ಯವಸ್ಥೆ ನಿಜವಾಗಿ. ಮನವಿ ಸ್ವೀಕರಿಸಿ ಮಾತನಾಡಿದ ಸಿವಿಲ್ ಸರ್ಜನ್ ಡಾಕ್ಟರ್ ಪ್ರಕಾಶ್ ಭೋಸ್ಲೆ, ಇನ್ನೊಂದು ಲ್ಯಾಬಿನ ವಿಚಾರದ ಬಗ್ಗೆ ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ಈ ಬಗ್ಗೆ ನಾವು ಕಾರ್ಯನಿರತವಾಗಿ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ಇದು ಮಾಡ್ಕೊಂಡಿದ್ದೀವಿ. ನಾನು ಲಾಸ್ಟ್ ಟೈಮ್ ಕೋವಿಡ್ ಅಲೆನಲ್ಲೇ ನಾನು ಇನ್ನೊಂದು ಎಕ್ಸ್ರೇ ಮೆಷಿನ್ ಸ್ಟ್ಯಾಂಡ್ ಬೈ ಬೇಕಾಗುತ್ತೆ. ಏನಾಗಿದೆ, ಮೊದಲಿನ ಥರ ಹಳೆ ಟೈಪ್ ಅಲ್ಲ ಇವು, ಎಲ್ಲ ಎಲೆಕ್ಟ್ರಾನಿಕ್ ಮೆಷಿನ್ಸ್. ಇವು ನಮಗೆ ಹೆಚ್ಚು ನಾಲೆಡ್ಜ್ ಇರೋದಿಲ್ಲ. ಅದನ್ನು ಕಂಪ್ನಿಯಿಂದ ತೊಗೊಂಡ್ಮೇಲೆ ಒಂದು 3 years ವಾರಂಟಿ ಇರ್ತದೆ. 3 years ವಾರಂಟಿವರೆಗೂ ಅವ್ರು ಮೇಂಟೈನ್ ಮಾಡಿರ್ತಾರೆ. ಆಮೇಲೆ ತದನಂತರ ಅವರಿಗೆ ಆ್ಯನ್ಯುವಲ್ AMC ಅಂತ ಕೊಡಬೇಕಾಗುತ್ತೆ. ಅದು ಸರ್ಕಾರದ ಲೆವೆಲಲ್ಲಿ ಏನಾಗಿದೆ, ಅದಕ್ಕೆ ಅರ್ಧಕ್ಕೆ ಹೆಲ್ಡಪ್ ಆಗಿದೆ. ಎಲ್ಲ ಇದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದೇನು ಪ್ರೋಸೆಸ್ಸು ಟೆಕ್ನಿಕಲ್ ಗೊತ್ತಿಲ್ಲ ನನಗೆ. ಅದನ್ನು ಇದ್ರ ಬಗ್ಗೆ ನಾವು ಕಂಪನಿಯವರಿಗೆ ಇದು ಮಾಡ್ತೀವಿ. ಅದನ್ನು ನಾವು ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಅವ್ರ ಕಂಪನಿಯವರು ಬಂದು ಇದು ಮಾಡಲಿಕ್ಕೆ ನಮಗೆ ಸರ್ಕಾರದಿಂದ ಡೈರೆಕ್ಷನ್ ಬರಬೇಕು, ಮಾತ್ರ ಮಾಡ್ತೀವಿ. ಅದ್ರ ಬಗ್ಗೆ ನಾವು ಡೈರೆಕ್ಟಾಗಿ ಒಂದು ಪತ್ರ ಬರ್ತಿದ್ವಿ ನಮ್ಮ ಇದಕ್ಕೆ, ನಮ್ಮ ಮೇಲಧಿಕಾರಿ ಬೆಂಗಳೂರು ಇರ್ತಕ್ಕಂಥದ್ದು ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಇದನ್ನು ಅಲ್ಲಿವರೆಗೂ ನಮ್ಮ ARS ಇಂದ ಇನ್ನೊಂದು ಹೊಸದನ್ನು ತಗೊಳ್ಳಿಕ್ಕೆ ನಾವು ಈಗ ಆಲ್ರೆಡಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬರಲಿಕ್ಕೆ ಅದಕ್ಕೊಂದು ಅದರದ್ದೇ ಆದ ಒಂದು ಪ್ರೋಸೆಸ್ ಇರುತ್ತೆ. ಯಾವುದೇ ಒಂದು ಇದಾದರೂ ಹಣಕಾಸಿನ ಒಂದು ಪ್ರೋಸೆಸ್ ಇರುತ್ತಲ್ಲ, ಅದು ಟೈಮ್ ಬೇಕು. ನಾವು ಟೈಮ್ ಕರೆದ್ಮೇಲೆ ಒಂದು
ತಿಂಗಳು ಟೈಮ್ ಬೇಕಾಗುತ್ತೆ. ಅದಕ್ಕೆ ನಾವು MLA ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಎಸ್ ಅಂತ ಹೇಳಿದ್ದಾರೆ, ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೊಟ್ಕೊಳ್ಳಿಕ್ಕೆ ಅದನ್ನ ವ್ಯವಸ್ಥೆ ಮಾಡಿದ್ದೀವಿ, ಟೆಂಡರ್ ಕರೆದಿದ್ದೀವಿ. ಇನ್ನೊಂದು ಲ್ಯಾಬಿಂದು ಅದೇ ಸಮಸ್ಯೆ, ಅದಕ್ಕೆ ಏನು AMC ಅಂತ ಇರುತ್ತಲ್ಲ ಅದನ್ನು ಸ್ಟೇಟ್ ಲೆವೆಲ್. ಪ್ರತಿಭಟನೆಯಲ್ಲಿ ಬಾಳ್ಗೋಡ್ ಶೇಖರ್, ಮಂಜುನಾಥ ಕೆರೆಕೊಪ್ಪ, ಅಣ್ಣಪ್ಪ ಬಾಳೆಗುಂಡಿ, ವೆಂಕಟೇಶ್ ದೊಡ್ಡಬೈಲು, ಗಣಪತಿ ಕಾಗೋಡುದಿಂಬ, YN ಹುಬ್ಬಳ್ಳಿ, ಸಿಗಂದೂರು ಮಂಜಪ್ಪ, ರವಿ, ಧರ್ಮಣ್ಣ, ಮಂಜುನಾಥ್, ಶಾಂತಮ್ಮ, ಪುರುಷೋತ್ತಮ್ ಇನ್ನಿತರರು ಹಾಜರಿದ್ದರು. ಡಿಸೆಂಬರ್ 10ರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ತಾಲೂಕಿನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ. 37 ಬೂತ್ಗಳನ್ನು ರಚಿಸಿದ್ದು, ಈ ಪೈಕಿ 8 ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಲಾಗಿದೆ ಎಂದು ತಹಸೀಲ್ದಾರ್ ಹಾಗೂ ಚುನಾವಣಾಧಿಕಾರಿ ಚಂದ್ರಶೇಖರ್ ನಾಯಕ್ ತಿಳಿಸಿದರು. ಗುರುವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಕರ್ನಾಟಕ ವಿಧಾನ ಪರಿಷತ್ತಿಗೆ ಚುನಾವಣೆ 2021ಕ್ಕೆ ಸಂಬಂಧಿಸಿದಂತೆ ಸಾಗರ ತಾಲೂಕಿನಲ್ಲಿ ಈಗಾಗಲೇ ಮಸ್ಟರಿಂಗ್ ಕಾರ್ಯವನ್ನು ಸಂಪೂರ್ಣ ಮಾಡಿದ್ದೀವಿ. ಇಲ್ಲಿ ಈ ತಾಲೂಕಿಗೆ ಸಂಬಂಧಿಸಿದಂತೆ 37 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 37 ಮತಗಟ್ಟೆಯಲ್ಲಿ 2 ಪಟ್ಟಣ ಪಂಚಾಯತ್, 1 ನಗರಸಭೆ ಮತ್ತು 1 ಪುರಸಭೆ ಜೋಗ್ ಕಾರ್ಯಗಳಿರೋದ್ರಿಂದ ಮತ್ತು 35 ಗ್ರಾಮ ಪಂಚಾಯತ್, ಅಲ್ಲಿಗೆ 37 ಮತಗಟ್ಟೆಗಳಲ್ಲಿ ನಾಳೆ ದಿವಸ ಅಂದರೆ 10/12/21ರಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮತದಾನ ಪ್ರಕ್ರಿಯೆ ನಡೆಯುತ್ತದೆ. ಇಲ್ಲಿ ಪ್ರತಿಯೊಂದು ಮತಗಟ್ಟೆಯಲ್ಲಿ ವಿಡಿಯೋಗ್ರಫಿ ಇರುತ್ತೆ ಮತ್ತು ಯಾವುದಕ್ಕೂ ಕೂಡ ಸೀಕ್ರೆಸಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಎಲ್ಲ ಸಿಬ್ಬಂದಿಗಳಿಗೆ ತರಬೇತಿಯನ್ನು ನೀಡಿದ್ದೀವಿ. ಈ ತಾಲೂಕಿನಲ್ಲಿ ಈಗಾಗಲೇ 42 PRO ಮತ್ತು APRO 42 ಸಿಬ್ಬಂದಿನ ಪ್ರತಿ ಮತಗಟ್ಟೆಗಂತೆ 2 ಜನರಂತೆ ನೇಮಣಿಕೆ ಆಗಿದೆ. ಅವರೆಲ್ಲರೂ ಕೂಡ ಸಿದ್ಧತೆಯನ್ನು ಮತ್ತು ತರಬೇತಿಯನ್ನು ಪಡೆದಿದ್ದಾರೆ. ಅವರು ನಾಳೆ ಸುಲಲಿತವಾಗಿ ಮತದಾನ ಮಾಡಲಿಕ್ಕೆ ಎಲ್ಲ ಕ್ರಮವನ್ನು ಜರುಗಿಸ್ತಾರೆ. ಅದೇ ರೀತಿಯೇ ಇಲ್ಲಿ ನಾವು 5 ರೂಟ್ಗಳನ್ನು ಮಾಡಿದ್ದೀವಿ. ಆ 5 ರೂಟಿನಲ್ಲಿ 5 ಬಸ್ಗಳಲ್ಲಿ ಸಿಬ್ಬಂದಿಗಳು ಈಗ ತೆರಳುತ್ತಾ ಇದ್ದಾರೆ. ಹಾಗೆ ಅವರು ನಾಳೆ ದಿವಸ 8 ಗಂಟೆಗೆ ಮತದಾನ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಹಾಗೂ ನಾಳೆ ಮತದಾನ ಮುಗಿದ ನಂತರ ಸಹ್ಯಾದ್ರಿ ಕಾಲೇಜ್ ಶಿವಮೊಗ್ಗಕ್ಕೆ ಎಲ್ಲ 5 ರೂಟ್ಗಳ ಬಸ್ಗಳಲ್ಲಿ ಸಿಬ್ಬಂದಿಗಳು ನೇರವಾಗಿ ಇಲ್ಲಿ ಡಿಮಸ್ಟ್ರಿಂಗ್ ಹಾಜರಾಗದೆ ಅವರು ಸೀದಾ ಇದಕ್ಕೆ ಹೋಗ್ತಾರೆ, ಸಹ್ಯಾದ್ರಿ ಕಾಲೇಜ್ ಶಿವಮೊಗ್ಗದಲ್ಲಿ. ತದನಂತರದಲ್ಲಿ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಸೀಲಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. 6 ಮುಖ್ಯ ಚುನಾವಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇರ್ತಾರೆ. ಇಷ್ಟು ಮಾಹಿತಿ ಇದೆ. ಒಂದು ಬಸ್ನಲ್ಲಿ ಲಾಂಚ್ ಮೇಲೆ ಹೋಗಬೇಕಾಗಿದೆ, ಕುದುರೆ ಸೈಡ್ಗೆ ಲಾಂಚ್ ಮೇಲೆ ಹೋಗಬೇಕಾಗಿರೋದ್ರಿಂದ ಅದನ್ನು ವ್ಯವಸ್ಥೆ ಮಾಡಿದ್ದೀವಿ. ಬಸ್ಸನ್ನು ಲಾಂಚ್ ಮೇಲೆ ಹೋಗುತ್ತೆ. ಆ ಲಾಂಚಲ್ಲಿ ಯಾರು ಸಿಬ್ಬಂದಿಗಳು ಬೇರೆ ಯಾವ ಮತಗಟ್ಟೆ ಸರ್ ಲಾಂಚ್? ಅದು ಕುದುರೂರು SS ಬೋಗು ಆ ಕಡೆ ಹೊಳೆಯಿಂದ ಆ ಕಡೆ ಏನಿದೆ ಅದು ಅಂಥ ಪ್ರದೇಶ ಇದೆ ಸರ್. ಬಂದೋಬಸ್ತು ವಿಚಾರವಾಗಿ 42 ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಿದ್ದೀವಿ ಮತ್ತು ಪ್ರತಿಯೊಂದು ಮತಗಟ್ಟೆಗೂ ಒಂದು D ಗ್ರೂಪನ್ನು ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಸುಲಭತೆ ಆಗುತ್ತೆ. ಮತ್ತು ಈ ಮೈಕ್ರೋ ಅಬ್ಸರ್ವರ್ ಕೂಡ 37 ಜನವನ್ನು ಅಪಾಯಿಂಟ್ಮೆಂಟ್ ಆಗಿದೆ. ಅವರು ಆ ಚುನಾವಣೆ ಪ್ರಕ್ರಿಯೆಯನ್ನು ವೀಕ್ಷಣೆ ಮಾಡಿ ನಮ್ಮ ಮುಖ್ಯ ಅಬ್ಸರ್ವರ್ಗೆ ಆ ಮಾಹಿತಿಯನ್ನು ನೀಡುವಂಥ ಕ್ರಮ ಇದೆ. ಅದೇ ರೀತಿಯಿಂದ 6 ಹೋಬಳಿ, ಒಂದು ಹೋಬಳಿಗೆ ಅಂತ 6 ಹೋಬಳಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯಾ ಜಿಲ್ಲೆಗಳಲ್ಲಿ ಡಿಸೆಂಬರ್ 12ರಂದು ಮತ್ತು 19ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಹಿರಿಯ ನ್ಯಾಯವಾದಿ ಅಶೋಕ್ ಹಾರ್ನಳ್ಳಿ ಅವರಿಗೆ ಮತ ನೀಡುವಂತೆ ಹಿರಿಯ ಪತ್ರಕರ್ತ ಅರಸಾಳು ರಂಗನಾಥ್ ಮನವಿ ಮಾಡಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಜಿಲ್ಲೆಯ ಬ್ರಾಹ್ಮಣ ಸಮುದಾಯದ ಪ್ರಮುಖರು ಅಶೋಕ್ ಹಾರ್ನಳ್ಳಿ ಅವರನ್ನು ಬೆಂಬಲಿಸಲು ತೀರ್ಮಾನಿಸಿದ್ದಾರೆ ಎಂದು ತಿಳಿಸಿದರು. ಸಾಮಾಜಿಕವಾಗಿ ಬೆಳೀತಾ ಇದೆ. ಈಗಾಗಲೇ ಅದರ ಚುನಾವಣೆ ಹತ್ರ ಬಂದ್ಬಿಟ್ಟಿದೆ. ಈ 12ನೇ ತಾರೀಕು ಅದು ಒಂದು ಮತದಾನ ನಮ್ಮ ಶಿವಮೊಗ್ಗ ಭಾಗದಲ್ಲಿ ನಡೀತದೆ. 19ನೇ ತಾರೀಕು ಅಂತಿಮ ಮತದಾನ ಬೆಂಗಳೂರಲ್ಲಿ ನಡೀತದೆ. 3 ಜನ ಸ್ಪರ್ಧೆ ಮಾಡಿದ್ದಾರೆ. ಅದರಲ್ಲಿ ನಾವು ಯಾಕೆಂತೇಳಿದರೆ ನಮ್ಮ ಸಾಗರ ಪ್ರಾಂತ್ಯ ಶಿವಮೊಗ್ಗ ಜಿಲ್ಲೆ ಬ್ರಾಹ್ಮಣ ಸಮುದಾಯದಲ್ಲಿ ಒಂದು ದೊಡ್ಡ ಸಮುದಾಯ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಗಳು ಕೂಡ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಪ್ರದೇಶ. ಈಗ ನಾವು ನಮ್ಮದೊಂದು ನೆಲವನ್ನು ನಾವು ಹೇಳಬೇಕಾಗ್ತದೆ. ನಮ್ಮ ಸಮಾಜ ಬಂಧುಗಳಿಗೂ ಕೂಡ ಒಂದು ಸಂದೇಶ ನಾವು ಕೊಡಬೇಕಾಗ್ತದೆ.
ಯಾರು ಹಿತವರು ಈ ಮೂವರವರು. ಇದನ್ನು ನಾವು ಯೋಚನೆ ಮಾಡಿ ಈಗ 2-3 ದಿವಸ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಸಮಾನ ಮನಸ್ಕರ ಸಭೆ ಸೇರಿ ಒಂದು ಸಮಿತಿ ಮಾಡಿದ್ವಿ. ಆ ಸಮಿತಿಯವರು 3 ಜನ ಅಭ್ಯರ್ಥಿಗಳನ್ನು ಸಂಪರ್ಕಿಸಿ ಅವರವರ ನಿಲುವನ್ನು ತಿಳ್ಕೊಳ್ಳಿ, ಅವರ ಹಿನ್ನೆಲೆ ಏನು, ಮುನ್ನೆಲೆ ಏನು ಇದೆಲ್ಲ ತಿಳ್ಕೊಳ್ಳಿ ಅಂತೇಳಿ ನಾವು ಹೇಳಿದ್ವಿ. ನಂಜುಂಡಸ್ವಾಮಿಗೆ ಸಂಚಾಲಕ ಅರ್ಪಿಸಿ ಈಗಾಗಲೇ ನಂಜುಂಡಸ್ವಾಮಿ ಹೇಳಿದ್ದಾರೆ ಅಶೋಕ್ ಹಾರ್ನಳ್ಳಿ ಅವರಿಗೆ ನಾವು ಬೆಂಬಲ ಕೊಡೋಣ. ಅಶೋಕ್ ಹಾರ್ನಳ್ಳಿ ಅವರು ಒಬ್ಬ ಪ್ರಮುಖ ನ್ಯಾಯವಾದಿಗಳು. ಭಾಳ ಪ್ರಾಮುಖ್ಯವಾಗಿ ಸಂಯುಕ್ತ ಕರ್ನಾಟಕ ಮಾಲಕತ್ವ ಹೊಂದಿರತಕ್ಕಂಥ ಲೋಕ ಶಿಕ್ಷಣ ಟ್ರಸ್ಟ್ ಸಂಸ್ಥೆಯ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರು. ಅವರ ತಂದೆಯವರು ಕೂಡ ಹಾರ್ನಳ್ಳಿ ರಾಮಸ್ವಾಮಿಯವರು ಅದರ ಅಧ್ಯಕ್ಷರಾಗಿದ್ದರು ಮತ್ತು ರಾಜಕೀಯದಲ್ಲೂ ಅವರು ಬೆಳೆದವರು. ಉತ್ತಮ ಒಬ್ಬ ಕಾನೂನು ಸಲಹೆಗಾರರು, ಅಡ್ವೊಕೇಟ್ ಜನರಲ್ ಕೂಡ ಆಗಿದ್ದರು. ಭಾಳ ಒಂದು ವಿಶೇಷ ಅಂದರೆ ನಮ್ಮ ತಾಲೂಕಿನ ಹಳೆಯವರು ನಮ್ಮಲ್ಲಿ ಶ್ರೀನಾಡಿ ಚಂದ್ರಶೇಖರ್ ಅಂತೇಳಿ ಒಬ್ಬ ಶಾಸಕರು ನಮ್ಮ ಹೊಸನಗರದ ಅವರ ಹಳೆಯ ಅವರಿಗೆ ಬೆಂಬಲ ಕೊಡೋಣ, ಅವರಿಗೆ ಬೆಂಬಲ ಸೂಚನೆ ನಾವು ಅಂತೇಳಿ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಅದನ್ನೇ ಒಂದು ವ್ಯಾಪಕವಾಗಿ ಒಂದು ಸಂದೇಶ ಸಮಾಜಕ್ಕೆ ಮುಟ್ಟಬೇಕು. ಮಹಾಸಭಾದ ಪ್ರಧಾನ ವಕ್ತಾರ ಮಾಸಾ ನಂಜುಂಡಸ್ವಾಮಿ ಮಾತನಾಡಿ, ಒಂದು ವಿಶೇಷವಾಗಿ ಅದು ತಾವು ತಗೊಂಡಿದ್ದು. ಮತ್ತು ಎಲ್ಲರೂ ಕೂಡ ಇದೇನು ಬ್ರಾಹ್ಮಣ ಮಹಾಸಭೆ ಚುನಾವಣೆ ಯಾವಾಗಲೂ ಆಗ್ತಿತ್ತು ಹೋಗ್ತಿತ್ತು, ಇಷ್ಟೊಂದು ಪ್ರಚಾರ ಅಥವಾ ಏನು ಇರಲಿಲ್ಲ ಅಂತಾಗಿದೆ. ಆದರೆ ಈ ಸಲ ಏನಾಗಿದೆ ಅಂದರೆ ನಿಂತಹ ವ್ಯಕ್ತಿಗಳು ಕೂಡ ಒಂದೊಂದು ಬಹಳ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋದ್ರಿಂದ, ಹಾಗಾಗಿ ಮೊದಲನೇದಾಗಿ ನಾವುಗಳು ಅಶೋಕ್ ಹಾರ್ನಳ್ಳಿ ಅವರನ್ನು ಶಿವಮೊಗ್ಗ ಜಿಲ್ಲೆಯಿಂದ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನೀವು ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಅಶೋಕ್ ಹಾರ್ನಳ್ಳಿ ಅವರು ಅಧ್ಯಕ್ಷ ಆದ ನಂತರ ಈಗೇನು ಪ್ರಭಾರ ಅಧ್ಯಕ್ಷರಾಗಿದ್ದರು, ಅವರ ಅಧ್ಯಕ್ಷರ ಅವಧಿಯಲ್ಲಿ ಅವರು ಕೇವಲ ಕೆಲವೇ ದಿನಗಳಲ್ಲಿ ಮಾಡಿದಂಥ ಕೆಲಸಗಳು ಮತ್ತು ಅವರ ವಿಚಾರದಲ್ಲಿ ಮುಂದಿನ ಅವರು ನಾಮಪತ್ರ ಹಾಕಿ ಸಲ್ಲಿಸಿದ ಮೇಲೆ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಏನು ವಿಪ್ರರು ನಡ್ಕೊಳ್ಳುವಂಥ ಒಂದು ಮಠದ ಭಕ್ತಾದಿಗಳ ನಡುವೆ ಕೆಲವೊಂದು ವೈಚಾರಿಕ ಭಿನ್ನಾಭಿಪ್ರಾಯಗಳು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಕೂಡ ಇರೋದು ನಿಮಗೆಲ್ಲರೂ ಕೂಡ ಗೊತ್ತಿದೆ. ಆದರೆ ಅಶೋಕ್ ಹಾರ್ನಳ್ಳಿ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ಆ ಎಲ್ಲ ಮಠದ ಕೆಲವು ಭಕ್ತಾದಿಗಳು ಮತ್ತು ಪ್ರಮುಖರುಗಳು, ನಾನು ಹೇಳ್ತಿರೋದು ಇಲ್ಲಿ ಭಕ್ತಾದಿಗಳು, ಭಾಳ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು, ಮಠಗಳಲ್ಲ, ಭಕ್ತಾದಿಗಳು ಎಲ್ಲರೂ ಕೂಡ ಅಶೋಕ್ ಹಾರ್ನಳ್ಳಿಯವರ ವಿಚಾರದಲ್ಲಿ ಒಂದಾಗಿರುವುದು ಬಹಳ ಸಂತೋಷ ಆಗಿದೆ ನಮಗೆ. ಹಾಗಾಗಿ ಇದು ಒಂದೆಲ್ಲೋ ಸಮಾಜಕ್ಕೆ ಇದೊಂದು ಒಳ್ಳೆಯ ಬೆಳವಣಿಗೆಗಳನ್ನು ಬಹಳ ದಿವಸಗಳಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಈ ಥರ ಎಲ್ಲ ಮಠದ ಭಕ್ತಾದಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖರುಗಳು ಒಂದಾದರೆ ವಿಪ್ರ ಸಮಾಜಕ್ಕೆ ಒಂದು ಆನೆ ಬಲ ಬರುತ್ತೆ ಅನ್ನೋದು ನಮಗೆ ಗೊತ್ತಾಯಿತು. ಹಾಗಾಗಿ ಅಶೋಕ್ ಹಾರ್ನಳ್ಳಿ ಅವರಿಂದ ಈ ಕೆಲಸ ಆಗುತ್ತೆ. ಏಕೆಂದರೆ ಎಲ್ಲ ಮಠಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಂಥ ವ್ಯಕ್ತಿ ಮಾನ್ಯ ಅಶೋಕ್ ಹಾರ್ನಳ್ಳಿಯವರು ಮತ್ತು ಅಟಾರ್ನಿ ಜನರಲ್ ಆದಂಥವ್ರು ಮತ್ತು ಬಹಳ ಪ್ರಸಿದ್ಧ ಲಾಯರ್ ಆದಂಥವ್ರು. ಆ ದೃಷ್ಟಿಯಿಂದ ನಾವು ಸಂಪೂರ್ಣವಾಗಿ ಶಿವಮೊಗ್ಗ ಜಿಲ್ಲೆಯ ಸಮಸ್ತ ವಿಪ್ರರು ಕೂಡ ಅವರನ್ನು ಅಶೋಕ್ ಹಾರ್ನಳ್ಳಿಯವರನ್ನು ಬೆಂಬಲಿಸ್ತೇವೆ. ಇನ್ನೊಂದು ಅಶೋಕ್ ಹಾರ್ನಳ್ಳಿಯವರನ್ನು ನಮ್ಮ ಮಠಾಧಿಪತಿಗಳ ಮೇಲೆ ಮತ್ತು ವಿಪ್ರರ ಮೇಲೆ ವ್ಯರ್ಥ ಆರೋಪಗಳನ್ನು ನಾವು ಕೇಳ್ತಾ ಇದ್ದೀವಿ. ಆದರೆ ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು DC ಆಫೀಸಿಗೆ, AC ಆಫೀಸಿಗೆ ಅಥವಾ ತಾಲೂಕು ಆಫೀಸಿಗೆ ಒಂದು ಮನವಿ ಕೊಟ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ದೀವಿ, ಅಂದರೆ ಕ್ರಮ ಕೈಗೊಳ್ಳಬೇಕು ಅಂತ. ಆದರೆ ಅಶೋಕ್ ಹಾರ್ನಳ್ಳಿ ಅವರನ್ನು ಅಧ್ಯಕ್ಷರು ಮಾಡಿದಾಗ ನಾವು ಒಂದು ಅವರನ್ನು ವಿನಂತಿನೂ ಕೂಡ ಮಾಡಿದ್ದೀವಿ. ಈ ಮುಖಾಂತರ ಅವರನ್ನು ಹೇಗಿದ್ದರೂ ನೀವು ಅಧ್ಯಕ್ಷರು ಆಗೇ ಆಗ್ತೀರಾ, ಅವರ ಮೇಲೆ ನಾವೇನು ಭರವಸೆ ಇಟ್ಟಿದ್ದೀವಿ ಅಂತಂದರೆ ಈ ರೀತಿ ಮಠಾಧಿಪತಿಗಳ ಮೇಲೆ ಮತ್ತು ವಿಪ್ರ ಸಮಾಜದ ಮೇಲೆ ವ್ಯರ್ಥ ಆರೋಪ ಮಾಡುವಂಥವ್ರನ್ನು ಕಾನೂನಾತ್ಮಕವಾಗಿ ಅವರಿಗೆ ಕೇಸ್ಗಳನ್ನು ನಮ್ಮ ಇಡೀ ರಾಜ್ಯ ತುಂಬ ಅಥವಾ ದೇಶ ತುಂಬ ಹಾಕಕ್ಕಾದರೆ ಹಾಕಿಬಿಟ್ಟು ಮುಂದಿನ ದಿನಗಳಲ್ಲಿ ಈ ರೀತಿ ವ್ಯರ್ಥ ಆರೋಪ ಮಾಡುವಂಥವರಿಗೆ ಒಂದು ಬುದ್ಧಿಯನ್ನು ಕಲಿಸಬೇಕು ಮತ್ತು ಆ ಕಲಿಸುವಂಥ ಶಕ್ತಿ ಅಶೋಕ್ ಹಾರ್ನಳ್ಳಿ ಅವರಿಗೆ ಇದೆ ಅಂತೇಳಿ, ಯಾಕೆಂದರೆ ಆ ವಿಚಾರದಲ್ಲಿ ಅವರು ಬಹಳ ಫೇಮಸ್ ಲಾಯರ್ ಆಗಿರೋದ್ರಿಂದ ಆ ರೀತಿ ಅವರಿಂದ ನಮಗೆ ಆಗ್ಬೋದು ಅನ್ನುವಂಥದ್ದು ಕೂಡ ಭರವಸೆ ಇದೆ. ಹಾಗಾಗಿ ಅಶೋಕ್ ಹಾರ್ನಳ್ಳಿ ಅವರನ್ನು ನಾವು ಸಮರ್ಥವಾಗಿ ಮುಂದಿನ ಅಧ್ಯಕ್ಷ ಆಗಬೇಕು ಅನ್ನೋದು ಕೂಡ ನಾವು ವಿನಂತಿಯನ್ನು ಮಾಡ್ತೇವೆ. ನೀವು ವಾಪಸ್ ತಂದ್ರಿ ಅನ್ನುವಂಥದ್ದು ಕೂಡ ಅದಕ್ಕೆ ಉತ್ತರ ಕೊಡಬೇಕು ಅಂತಲೂ ಕೂಡ ಹೇಳಿದ್ರಿ. ಅದನ್ನು ನಾನು ಆಗಲೇ ಬಹುಶಃ ಕಳಿಸಿದ್ದೆ ವಾಟ್ಸಪ್ಪಲ್ಲಿ. ಆದರೂ ಕೂಡ ನಿಮಗೆ ಗೊತ್ತಿದೆ, ಬಹುಶಃ ಈ ಚುನಾವಣೆಯಲ್ಲಿ ಇಂಥ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಹಿರಿಯರೆಲ್ಲ ಹೇಳುವಂಥ ಸಂದರ್ಭದಲ್ಲಿ ಸಮಾಜಕ್ಕೊಂದು ಒಳ್ಳೆಯದಾಗತ್ತೆ ಅನ್ನೋದಾದರೆ ಸಮಾಜಕ್ಕಿಂತ ದೊಡ್ಡ ವ್ಯಕ್ತಿ ನಾನು.
ಹಾಗಾಗಿ ಅಶೋಕ್ ಹಾರ್ನಳ್ಳಿ ಅವರನ್ನು ಬೆಂಬಲಿಸಬೇಕು ಅನ್ನುವಂಥದ್ದು ಯೋಚನೆ ದೃಷ್ಟಿಯಿಂದ ನಾವು ಮಾಡಿದ್ದೀವಿ. ಮತ್ತು ಎಲ್ಲ ಅಧ್ಯಕ್ಷರು ಅವಧಿಯಲ್ಲೂ ಕೂಡ ಹಿಂದಿನ ಎಲ್ಲ ಅಧ್ಯಕ್ಷರುಗಳು ಕೂಡ ಸಾಕಷ್ಟು ಒಳ್ಳೆಯ ಕೆಲಸಗಳಾಗಿದೆ. ಆ ಒಳ್ಳೆಯ ಕೆಲಸಗಳನ್ನು ಅಶೋಕ್ ಹಾರ್ನಳ್ಳಿ ಅವರು ಮುಂದುವರಿಸಿಕೊಂಡು ಹೋಗುತ್ತಾರೆ ಅನ್ನುವಂಥ ಭರವಸೆ ಕೂಡ ಇದೆ. ಮತ್ತು ಅಶೋಕ್ ಹಾರ್ನಳ್ಳಿ ಅವರನ್ನು ನಾವು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡಿದ್ದೀವಿ, ಯಾವುದೇ ಗುಂಪುಗಾರಿಕೆ ಇಲ್ಲದೆ ಸಮಾಜವನ್ನು ಒಟ್ಟಿಗೆ ತಗೊಂಡೋಗಬೇಕು ಅಂತ. ಮತ್ತು ಆ ಥರ ಒಂದು ಸರಳ ಸಜ್ಜನ ವ್ಯಕ್ತಿ ಬರಬೇಕು ಅನ್ನೋದು ಕೂಡ ನಮ್ಮದು ಪ್ರಾರ್ಥನೆ ಇದೆ. ರಾಜ್ಯ ಮಟ್ಟದ ಬ್ರಾಹ್ಮಣ ಸಂಘದಲ್ಲಿ ಗೌಡ ಸಾರಸ್ವತ್ವ ಮತ್ತು ವಿಶ್ವಕರ್ಮ, ದೈವಜ್ಞ ಮತ್ತು ಈ ಎಲ್ಲ ಬ್ರಾಹ್ಮಣರು ಕೂಡ ಅಲ್ಲಿ ಸದಸ್ಯರಾಗಿದ್ದಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಸ್ಥಳೀಯವಾಗಿ ನಮ್ಮ ಇತರ ಗೌಡ ಸಮಾಜ ಅನೇಕ ಜನ ಅಖಿಲ ಕರ್ನಾಟಕ ಬ್ರಾಹ್ಮಣ ಸದಸ್ಯ ನಗರಸಭೆ ಸದಸ್ಯರು ರಾಜೇಂದ್ರ ಪೈ ಕೂಡ ಇದ್ದಾರೆ. ಈ ರೀತಿ ನಾವು ನಾಮಪತ್ರ ಸಲ್ಲಿಸಿದ ಸಮಯದಲ್ಲಿ ಅನೇಕ ಜನ ಹಿರಿಯರು ನಮಗೆ ನೀವು ವಾಪಸ್ ತಗೊಂಡು ಈ ರೀತಿ ಮಾಡಬೇಕು ಅಂದಾಗ ನಾವು ಕೂಡ ಕಳೆದ 15 ದಿವಸಗಳಿಂದಲೂ ಕೂಡ ಸಾಧಕಗಳು, ಬಾಲಕಗಳು ಯಾರಾದರೆ ಒಳ್ಳೆಯದು ಸಮಾಜಕ್ಕೆ ಅನ್ನುವಂಥದ್ದಾಗಬೇಕು. ಯಾಕೆಂದರೆ ಹಿಂದಿನ ಬಾರಿ ನಾವು ಒಂದಿಷ್ಟು ಕಣ್ಣು ಮುಚ್ಚಿ ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ಕಹಿ ಘಟನೆಗಳು ಸಮಾಜದಲ್ಲಿ ಆಯಿತು. ನಾವು ಈ ಸಂದರ್ಭದಲ್ಲಿ ಆ ಒತ್ತಾಯನೂ ಕೂಡ ಮಾಡ್ತಾಯಿದ್ದೀವಿ. ಯಾರು ಅಂದರೆ ಬ್ರಾಹ್ಮಣ ಸಮಾಜಕ್ಕೆ ಅದು ಸಂಬಂಧ ಇಲ್ಲ ಅಂತ ನಾವು ಹೇಳಿದರೂ ಕೂಡ ಆ ಸಮಾಜದ ಒಬ್ಬ ಅಧ್ಯಕ್ಷ ಆ ಫೈನಾನ್ಸ್ ವ್ಯವಹಾರದಲ್ಲಿ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿರೋದ್ರಿಂದ ಮತ್ತು ನಮ್ಮ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕಿಂದ ಅದೇನು ಸಾವಿರಾರು ಕೋಟಿ ಅದು ಕೂಡ ಮೋಸ ಆಗಿರೋದ್ರಿಂದ ಕೂಡಲೇ ಅವ್ರ ಮೇಲೆ ಏನು ಕಾನೂನು ಕ್ರಮಗಳನ್ನು ಕೈಗೊಳ್ಳೋದು ಅಲ್ಲದೆ ಅವರು ಎಲ್ಲರೂ ಬೇನಾಮಿ ಆಸ್ತಿಗಳನ್ನು ಅವ್ರ ಮಕ್ಕಳ ಹೆಸರಲ್ಲಿ, ಸಂಬಂಧಿಕರ ಹೆಸರಲ್ಲಿ ಏನಾದ್ರು ಮಾಡಿದರೆ ಆ ಎಲ್ಲವನ್ನು ಕೂಡ ಮಟ್ಟಗೋಲು ಹಾಕ್ಕೊಂಡು ಯಾರಿಗೆ ಅನ್ಯಾಯ ಆಗಿದೆ, ನೊಂದವರಿದ್ದಾರೆ, ಅವರಿಗೂ ಕೂಡ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಇದು ಆಗಬೇಕು ಅಶೋಕ್ ಹಾರ್ನಳ್ಳಿ ಅವರಿಂದ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಶೋಕ್ ಹಾರ್ನಳ್ಳಿ ಅವರನ್ನ ವಿನಂತಿ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವು ಗೋಷ್ಠಿಯಲ್ಲಿ ಸೊರಬ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಕಟ್ಟಿನಕೆರೆ ಸೀತಾರಾಮಯ್ಯ, ಹಿರಿಯ ನ್ಯಾಯವಾದಿ KN ಶ್ರೀಧರ್, ಮುರಳೀಧರ ಹತ್ವಾರ್, HN ಛಾಯಾಪತಿ, ಬದರಿನಾಥ್, HK ಪರಮಾತ್ಮ, ರವಿ ಉಡುಪ, M ಮಂಜುನಾಥ್, ವೆಂಕಟೇಶ್, ಅನಂತ್ ಇನ್ನಿತರರು ಹಾಜರಿದ್ದರು. ಸಾಗರದ ಇತಿಹಾಸ ಪ್ರಸಿದ್ಧವಾದ ಗಣಪತಿ ದೇವಸ್ಥಾನದಲ್ಲಿ ಗುರುವಾರ ದಾನಿಗಳಾದ IV ಹೆಗಡೆ ಮತ್ತು ಕಿರಣ್ ಅವರು ಕೊಡುಗೆಯಾಗಿ ನೀಡಿದ ಸುಮಾರು 35,000 ರು ಮೌಲ್ಯದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಧಾನ ಅರ್ಚಕರಾದ PL ಗಜಾನನ ಭಟ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ರಂಗಪ್ಪ, ಪ್ರಮುಖರಾದ ಸುಧೀಂದ್ರ ಭಟ್, ಮಂಜುನಾಥ್, ನಿರಂಜನ್ ಕೋರಿ, ವಿನಾಯಕ್, ಶಶಿಧರ್, ರಾಜು ಬಿ ಮಡಿವಾಳ್ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.